ಜಮೀನು ವಿವಾದ ಹಿನ್ನೆಲೆ ರೈತ ಬೆಳೆದಿದ್ದ ಜೋಳವನ್ನು ನಾಶ ಮಾಡಿದ ದುರುಳರು. ಹಾಸನ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಘಟನೆ. ಗ್ರಾಮದ ಗೌಡೇಗೌಡ ಎಂಬುವವರಿಗೆ ಸೇರಿದ ಜಮೀನು. ಕಳೆದ 4 ತಿಂಗಳ ಹಿಂದೆ ಜಮೀನು ಅಳತೆ ಮಾಡಿಸಿದ್ದ ರೈತ. ದಾಖಲಾತಿ ಸರಿ ಇದ್ದಿದ್ದರಿಂದ ತಮಗೆ ಸೇರಿದ್ದ ಜಮೀನಿನಲ್ಲಿ ಜೋಳ ಬಿತ್ತನೆ ಮಾಡಿದ್ದ ರೈತ ಗೌಡೇಗೌಡ. ಪಕ್ಕದ ರೈತರ ಜಮೀನುಗಳಿಗೆ ತೆರಳಲು ಜಾಗ ಬಿಟ್ಟಿಲ್ಲ ಎಂಬ ಕಾರಣಕ್ಕೆ ಬೆಳೆ ನಾಶ ಆರೋಪ. ಗೌಡೇಗೌಡರ ಪಕ್ಕದ ಜಮೀನು ಮಾಲೀಕರಾದ ಛಾಯಾ ಎಂಬುವವರ ವಿರುದ್ಧ ಆರೋಪ. ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಗೌಡೇಗೌಡ. ಇದರಿಂದ ಕೋಪಗೊಂಡು ಜೋಳ ನಾಶ ಮಾಡಿದ್ದಾರೆ ಎಂದು ಗೌಡೇಗೌಡರ ದೂರು. ದುದ್ದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸ್ವಾಮಿ, ನನ್ನ ನೋಡಿ ಸ್ವಾಮಿ, ಇಂಥ ಜ್ವಾಳನ ಬೆಳೆ ಹಾಳು ಮಾಡಿರೋದ್ರಿಂದ ನನಗೆ ಪರಿಹಾರ ಕೊಡಿಸಿ, ಆಮೇಲೆ ನಮ್ಮದು 20 ಗುಂಟೆ ಜಮೀನು ಏನಿದೆ ನನಗೆ ಬಿಡಿಸ್ಕೊಡಿ ಸ್ವಾಮಿ. ನಾವು ಯಾರು ತಂಟೆನೂ ಹೋದಾರಲ್ಲ, ನಾವು ಕೂಲಿನಾಲಿ ಮಾಡ್ಕೊಂಡು ನಾವು ಜೀವನ ಮಾಡಬೇಕು. ನಮಗೆ ಅಷ್ಟೊಂದಿದ್ರೂ ಈ ರೋಡನ್ನು ಇದನ್ನು ನೋಡಿ ಸ್ವಾಮಿ, ನಾನು ಸಣ್ಣ ಹುಡುಗನಿಂದಲೂ ನಾನು ತಿರುಗಾಡ್ತಿದ್ದು ಇಲ್ಲೇನೆ. ನಮ್ಗೆ ಈ ರೋಡ್ ಇಲ್ದಂಗೆ ಉಕ್ಕೆ ಹೊಡೆದು ನಮ್ಮನ್ನು ಹಾಳು ಮಾಡಿ ಕೂರ್ಸ್ಯಾರ ಸ್ವಾಮಿ. ಕಲ್ಲನ್ನು ರೋಡಿಗೆ ಹಾಕಿದ್ರು. ನಾವು ಆ ಕಡೆ ದೂಕಕ್ಕೆ ಹೋಗೋ ಹೊತ್ತಿಗೆ ಗಲಾಟೆ ಮಾಡಿದ್ರು. ನಾನು ದುಡ್ಡು ಕೊಟ್ಟು ತಗೊಂಡು ನಿನಗೆ ರೋಡ್ ಕೊಡೋಣ ಅಂತ ಕೇಳ್ತಾರೆ ಸ್ವಾಮಿ. ನಾವು ತಿರುಗಾಡೋದು ಇಲ್ಲಿಂದ ತಿರುಗಾಡಬೇಕು. ಅವರೆಲ್ಲ ಈಗ ಅವರು ರೋಡಲ್ಲಿ ಬರೋಕ್ಕೆ ಸ್ವಾಮಿ, ಅವ್ರೇನು ಎಲ್ಲ ಅವ್ರ ಮನೆ ಜಮೀನಿನ ಮೇಲೆ ಬರ್ತಾರೆ, ಮಧ್ಯದಲ್ಲಿ ರೋಡಲ್ಲಿ ಬರಲ್ವ. ನಾವಿನ್ನೆಲ್ಲ ಅಷ್ಟು ಹೋಗೋದು ಹೇಳಿ. ಈಗ ಆ ಕಡೆ ಅಷ್ಟು ಹೋಗೋಕ್ಕೆ ನಮಗೆ ಕೆರೆ ತುಂಬಿದ್ರೆ ನಾವು ತಿರುಗಾಡೋಕ್ಕಾಗಲ್ಲ. ಈಗಲೂ ತಿರುಗಾಡೋಕ್ಕಾಗಲ್ಲ. ಇಲ್ಲಿ ತಿರುಗಾಡೋಣ ಅಂದರೆ ಇವರು ಈ ಥರ ತೊಂದರೆ ಕೊಡ್ತಾವ್ರೆ. ನಮ್ಮಲ್ಲಿ 6 ಕುಂಟೆ ಖರಾಬು ಹೋಗಿದೆ ಸರ್ ಮಾಡ್ತಾವ್ರೆ. ನಾವು ಬಡಸ್ತಾನದಲ್ಲಿದ್ದೀವಿ. ನಾವು ಬಡಸ್ತಾನ ಅಂತಕ್ಕದ್ದು ಭಗವಂತ ಕೊಟ್ಟವನೇ. ಅವರು ಶ್ರೀಮಂತರು, ನಾವು ಬಡವರಾಗಿದ್ದೀವಿ ಅಂತೇಳಿ ಅವರು ಹೇಳಿದಂಗೆಲ್ಲ ನಾವು ಮಾಡೋಕ್ಕಾಗತ್ತೆ ಸ್ವಾಮಿ. ನಮಗೆ ಬೇಕಾಗಿರೋದು ರೋಡ್ ಕೊಟ್ಟು ಸಾಕು ಸ್ವಾಮಿ. ನಮಗೆ ಅವ್ರ ಮನೆ ಜಮೀನು ಬೇಡ. ನನಗೆ ನಮ್ಮ ಗೊತ್ತಾಗುತ್ತೆ. ಇದು ರೋಡ್ ಇಲ್ಲ ಅಂತ ಇದು ನಮ್ಮ ಜಾಗ ಇಲ್ಲ ಅಂತ